ಹಾಯ್ ಹಲೋ ವೆಲ್ಕಮ್ ಟು ಕೃಪಾ ಸುಮಾ ಬ್ಲಾಗ್. ಬ್ರೈನ್ ಫಾಗ್ ಎಂಬ ಮೆದುಳಿನ ದಣಿವು. ನಿನ್ನ ಬುದ್ಧಿಗೇನು ಮಂಕು ಬಡಿದಿದೆಯಾ ಎಂದು ಕೆಲವರು ರೇಗುತ್ತಾರೆ. ಕೆಲವರಿಗೆ ನಾವು ಏನು ಕೆಲಸ ಮಾಡುತ್ತಿದ್ದೇವೆ ಎಂಬುದ ಅರಿವು ಇರುವುದಿಲ್ಲ. ಹೊಸ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬೇಕು, ಯಾವುದು ಮಾಡಬಾರದು ಎಂಬ ಗೊಂದಲದ ಜೊತೆ ಏಕಾಗ್ರತೆಯ ಸಮಸ್ಯೆ ಎದುರಿಸುತ್ತಿರುತ್ತಾರೆ. ಇದನ್ನು ಬ್ರೈನ್ ಫಾಗ್ ಅಥವಾ ಮೆದುಳಿನ ಮಂಕು ಎನ್ನಲಾಗುತ್ತದೆ. ಭಾರತದಲ್ಲಿ ಪ್ರಸ್ತುತ ಹೆಚ್ಚಿನ ಜನರು ಈ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಮಾನಸಿಕ ಗೊಂದಲ ಮತ್ತು ನಿಧಾನಗತಿಯ ಚಿಂತನೆಯ ಸ್ಥಿತಿಯಾದ ಇದು ಕೆಲಸದಲ್ಲಿ ಗಮನ ಕೇಂದ್ರೀಕರಿಸುವ, ನೆನಪಿಟ್ಟುಕೊಳ್ಳುವ, ಸ್ಪಷ್ಟವಾಗಿ ಯೋಚಿಸುವ ಸಾಮರ್ಥ್ಯವನ್ನು ಅಡ್ಡಿಪಡಿಸುತ್ತದೆ. ಒಂದು ಕಾಲದಲ್ಲಿ ಅಪರೂಪವಾಗಿದ್ದ ಈ ಸಮಸ್ಯೆ ಜೀವನ ಶೈಲಿಯ ಒತ್ತಡ, ಕೋವಿಡ್ ನಂತರದ ಪರಿಣಾಮ ಮತ್ತು ಹಾರ್ಮೋನ್ಗಳ ಏರಿಳಿತದಿಂದ ಹೆಚ್ಚಾಗುತ್ತಿದೆ ಎನ್ನುತ್ತಾರೆ ತಜ್ಞರು. ಹೆಚ್ಚಿನ ಒತ್ತಡಗಳು ರಕ್ತದೊತ್ತಡ ಹೆಚ್ಚಿಸುತ್ತವೆ ಮತ್ತು ರೋಗನಿರೋಧಕ ಶಕ್ತಿಯನ್ನು ದುರ್ಬಲಗೊಳಿಸಿ ಮಾನಸಿಕ ಶಕ್ತಿಯನ್ನು ಸಹ ಬರಿದು ಮಾಡುತ್ತದೆ. ಮೆದುಳು ದಣಿದಿದ್ದಾಗ ಯೋಚಿಸುವುದು, ತರ್ಕಿಸುವುದು, ಗಮನ ಹರಿಸುವುದು ಕಷ್ಟವಾಗುತ್ತದೆ. ಗುಣಮಟ್ಟದ ನಿದ್ರೆ ಪಡೆಯಲು ಕನಿಷ್ಠ 8 ರಿಂದ 9 ಗಂಟೆ ನಿದ್ರಿಸಬೇಕು. ಅದಕ್ಕಿಂತ ಕಡಿಮೆ ಅಸಮರ್ಪಕ ವಿಶ್ರಾಂತಿಯು ಏಕಾಗ್ರತೆಯ ಕೊರತೆಗೆ ಕಾರಣವಾಗಬಹುದು. ಹಾರ್ಮೋನ್ಗಳ ಏರಿಳಿತಗಳು ಸ್ಮರಣೆಯನ್ನು ದುರ್ಬಲಗೊಳಿಸಲೂಬಹುದು ಮತ್ತು ಅಲ್ಪಾವಧಿಯ ಅರಿವಿನಿಂದ ಕೊರತೆಗಳಿಗೆ ಕಾರಣವಾಗಬಹುದು. ಉತ್ತಮ ಜೀವನ ಶೈಲಿ ಅಗತ್ಯ. ಕೋವಿಡ್ ನಂತರ ಕೆಲವು ಏಕಾಗ್ರತೆಯ ಕೊರತೆ ಮತ್ತು ಮಾನಸಿಕ ಆಯಾಸದಂತಹ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಸಂಸ್ಕರಿಸಿದ ಆಹಾರ ಮತ್ತು ವಿಟಮಿನ್ B12, ಒಮೆಗಾ 3ಯಂತಹ ಪ್ರಮುಖ ಪೋಷಕಾಂಶಗಳು ಕಡಿಮೆ ಇರುವ ಆಹಾರ ಮೆದುಳನ್ನು ಮಂದಗೊಳಿಸುತ್ತದೆ ಎನ್ನುತ್ತಾರೆ ತಜ್ಞರು. ಒಂದೇ ಪರೀಕ್ಷೆಯಿಂದ ಇದನ್ನು ನಿರ್ಣಯಿಸಲು ಸಾಧ್ಯವಿಲ್ಲ. ಇದಕ್ಕೆ ದೈಹಿಕ ಪರೀಕ್ಷೆ ಜೊತೆ ಮಾನಸಿಕ ಆರೋಗ್ಯ, ಆಹಾರ, ಚಟುವಟಿಕೆ ಮಟ್ಟಗಳು ಮತ್ತು ಸೇವಿಸುತ್ತಿರುವ ಔಷಧಗಳಿಂದ ಹಿಡಿದು ರಕ್ತ ಪರೀಕ್ಷೆ, ಥೈರಾಯ್ಡ್ ಸಮಸ್ಯೆ, ಪೌಷ್ಟಿಕಾಂಶದ ಕೊರತೆ ಅಥವಾ ಸೋಂಕುಗಳನ್ನು ಪರಿಗಣಿಸಬೇಕಾಗುತ್ತದೆ. ಯುವಜನರು ಎಲ್ಲವೂ ತಾವು ಅಂದುಕೊಂಡಂತೆ ಅತಿ ಶೀಘ್ರವಾಗಿ ನೆರವೇರಬೇಕು ಎಂದು ಬಯಸುತ್ತಾರೆ. ಹೀಗಿದ್ದಾಗ ಅನಗತ್ಯ ಒತ್ತಡಕ್ಕೆ ಒಳಗಾಗುತ್ತಾರೆ. ಆದ್ದರಿಂದ ತಾಳ್ಮೆ ಜೊತೆ ಉತ್ತಮ ಜೀವನ ಶೈಲಿ ರೂಢಿಸಿಕೊಳ್ಳುವುದರ ಮೂಲಕ ಬ್ರೈನ್ ಫಾಗ್ನಿಂದ ದೂರವಿರಬಹುದು. ಬ್ರೈನ್ ಫಾಗ್ ನಿವಾರಣೆ ಹೇಗೆ? ಟಿವಿ, ಮೊಬೈಲ್, ಕಂಪ್ಯೂಟರ್ ಪರದೆಯ ಸಮಯವನ್ನು ಮಿತಗೊಳಿಸಬೇಕು. ಸ್ಥಿರ ಮತ್ತು ಉತ್ತಮ ಗುಣಮಟ್ಟದ ನಿದ್ರೆ ಮಾಡಿ. ಪೌಷ್ಟಿಕಾಂಶಭರಿತ ಮೆದುಳು ಸ್ನೇಹಿ ಆಹಾರ ಸೇವಿಸಿ. ನಿಯಮಿತ ವ್ಯಾಯಾಮದ ಜೊತೆಗೆ ಧ್ಯಾನ ಮತ್ತು ಯೋಗ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಪ್ಲೀಸ್ ಸಪೋರ್ಟ್ ಮೀ. ಥ್ಯಾಂಕ್ ಯು.